ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ವಾಲ್ನಟ್ಸ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ನಾವು ಪ್ರತಿನಿತ್ಯ ವಾಲ್ನಟ್ಸನ್ನು ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ವಾಲ್ನಟ್ಸಲ್ಲಿ ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ ಎ, ಡಿ ಮತ್ತು B6 ಹಾಗೂ ಫೋಲೇಟ್ಗಳಿವೆ. ಹೃದಯಕ್ಕೆ ಬಹಳ ಒಳ್ಳೆಯದು ವಾಲ್ನಟ್ಸ್. ವಾಲ್ನಟ್ಸ್ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಹೃದಯ ರಕ್ತನಾಳದ ಕಾಯಿಲೆ ಹಾಗೂ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಸಮಸ್ಯೆಯನ್ನು ಬರದಲ್ಲಿರೋ ಹಾಗೆ ನೋಡ್ಕೊಳುತ್ತೆ. ಇನ್ನು ಮೆದುಳಿಗೆ ವಾಲ್ನಟ್ಸ್ ತುಂಬಾ ಅಗತ್ಯ. ವಾಲ್ನಟ್ಸ್ ಫೈಟೋಕೆಮಿಕಲ್ಸನ್ನು ಹೊಂದಿದೆ ಹಾಗೂ ಇದರಲ್ಲಿ ಇರುವ ಒಮೆಗಾ 3 ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ತೂಕ ಇಳಿಕೆಗೆ ಸಹಾಯವನ್ನು ಮಾಡುತ್ತೆ ವಾಲ್ನಟ್ಸ್. ಪ್ರತಿನಿತ್ಯ 7ರಿಂದ 8 ವಾಲ್ನಟ್ಸ್ಗಳನ್ನು ತಿಂದು ನೀರು ಕುಡಿದರೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ವೆಯ್ಟ್ ಲಾಸ್ ಸರಾಗವಾಗಿ ಆಗುತ್ತೆ. ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ ವಾಲ್ನಟ್ಸ್. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವಾಲ್ನಟ್ಸಲ್ಲಿ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಇದು ದೇಹಕ್ಕೆ ಮೂಳೆಗಳನ್ನು ಗಟ್ಟಿಯಾಗಿಡಲು ತುಂಬಾ ಸಹಾಯ ಮಾಡುತ್ತೆ. ನಾವು ಎಷ್ಟು ತಿನ್ನಬೇಕು ಅಂದರೆ ವಾಲ್ನಟ್ಸನ್ನು ದಿನಕ್ಕೆ 2ರಿಂದ 4 ವಾಲ್ನಟ್ಸ್ ತಿಂದರೆ ಸಾಕು. ವಾಲ್ನಟ್ಸನ್ನು ನೆನೆಸಿ ತಿನ್ನಬಹುದು ಅಥವಾ ಹಾಗೆ ಸಹ ತಿನ್ನಬಹುದು. ಆದರೆ ಕನಿಷ್ಠ 5ರಿಂದ 6 ಗಂಟೆಗಳ ಕಾಲ ವಾಲ್ನಟ್ಸನ್ನು ನೆನೆಸಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ ಹಾಗೂ ತೂಕವನ್ನು ನಾವು ಸರಾಗವಾಗಿ ಕಡಿಮೆ ಮಾಡ್ಕೋಬಹುದು. ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ವಾಲ್ನಟ್ಸ್ ಕಡಿಮೆ ಮಾಡುತ್ತೆ. ಯಾವುದಂದರೆ ಸ್ತನ ಕ್ಯಾನ್ಸರ್ ಸೇರಿದಂತೆ ಹಲವು ಕ್ಯಾನ್ಸರ್ಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾಲ್ನಟ್ಸ್. ಕೂದಲಿನ ಬೆಳವಣಿಗೆಗೆ ಸಹ ಸಹಾಯನ ಮಾಡುತ್ತೆ. ಕೂದಲು ತೆಳ್ಳಗಾಗುವುದನ್ನು ತಡೆಯುತ್ತೆ. ಇನ್ನು ಆರೋಗ್ಯಕರ ಚರ್ಮಕ್ಕೂ ಸಹ ಇದು ತುಂಬಾ ಸಹಕಾರಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಇ ಸಮೃದ್ಧವಾಗಿರೋದ್ರಿಂದ ಇದರಿಂದ ಹೊಳೆಯುವಂಥ ಚರ್ಮ ನಿಮ್ಮದಾಗುತ್ತೆ. ಅಲ್ಲದೆ ವಾಲ್ನಟ್ಸಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ನಮ್ಮ ದೇಹದಲ್ಲಿನ ಮೂಳೆಗಳನ್ನು ಬಲಪಡಿಸುತ್ತೆ. ಮೂಳೆಗಳು ಸ್ಟ್ರಾಂಗ್ ಆಗಿರಬೇಕು ಅಂದರೆ ವಾಲ್ನಟ್ಸನ್ನು ತಿಂತಾ ಬನ್ನಿ ಫ್ರೆಂಡ್ಸ್. ಹಾಗೆಯೇ ಜ್ಞಾಪಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ವಾಲ್ನಟ್ಸ್. ನೋಡೋದಲ್ವಾ ಫ್ರೆಂಡ್ಸ್, ವಾಲ್ನಟ್ಸನ್ನು ನಾವು ಬಳಸೋದ್ರಿಂದ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ವಾಲ್ನಟ್ಸನ್ನು 3ರಿಂದ 4 ತಿಂತಾ ಬನ್ನಿ ಅಥವಾ 2ರಿಂದ 4 ತಿಂತಾ ಬನ್ನಿ. ವಾಲ್ನಟ್ಸಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಸಪೋರ್ಟನ್ನು ಮಾಡ್ತಾಯಿರಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟನ್ನು ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.